ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಈ ಯೂರಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಆದಾಗ, ಹೈಪರ್ ಯೂರಿಸೀಮಿಯಾ ಆದಾಗ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಯೂರಿಕ್ ಆ್ಯಸಿಡ್ ಹೈ ಆಗೋದಕ್ಕೆ ಏನೇನು ಕಾರಣ ಇರ್ಬೋದು ಅಂತ ಹೇಳಿದ್ದೆ. ಮೆನ್ನಲ್ಲಿ ಈ ಯೂರಿಕ್ ಆ್ಯಸಿಡಿನ ಲೆವೆಲ್ 7 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇದ್ದರೆ, ಆ್ಯಂಡ್ ಹೆಣ್ಮಕ್ಕಳಲ್ಲಿ ಈ ಯೂರಿಕ್ ಆ್ಯಸಿಡಿನ ಲೆವೆಲ್ 6 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇತ್ತು ಅಂದಾಗ ನಾವು ಅದನ್ನು ಹೈಪರ್ ಯೂರಿಸೀಮಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಹೈಪರ್ ಯೂರಿಸೀಮಿಯಾ, ಯೂರಿಕ್ ಆ್ಯಸಿಡ್ ಒಂದು ವೇಸ್ಟ್ ಪ್ರಾಡಕ್ಟ್, ಇದು ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕೆಲವೊಂದು ಚೇಂಜಸನ್ನು ಇದು ಮಾಡ್ತಾ ಇರುತ್ತೆ. ಸೊ ಯಾವ್ಯಾವ ಚೇಂಜಸನ್ನು ಮಾಡ್ಬೋದು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೆಲವೊಬ್ಬರಿಗೆ ಈ ಹೈಪರ್ ಯೂರಿಸೀಮಿಯಾ ಡೆವಲಪ್ ಆಗುವಂತಹ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮಗೆ ಬೊಜ್ಜು ಜಾಸ್ತಿ ಇತ್ತು, ಅಥವಾ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ಈ ಯೂರಿಕ್ ಆ್ಯಸಿಡ್ ಹೈ ಇರುವಂತಹ ಚಾನ್ಸಸ್ ಇರ್ತವೆ. ಆನುವಂಶಿಕವಾಗಿ ನಿಮಗೆ ಹೈ ಯೂರಿಕ್ ಆ್ಯಸಿಡ್ ಆಗ್ತಾ ಇರಬಹುದು, ಅಥವಾ ನೀವು ಬಹಳ ಆಲ್ಕೋಹಾಲನ್ನು ಕುಡಿತಾ ಇದ್ದೀರಾ, ಬಿಯರನ್ನು ಜಾಸ್ತಿ ಕುಡಿತಾ ಇದ್ದೀರಾ, ಈ ಪ್ಯೂರಿನ್ ರಿಚ್ ಫುಡ್, ಈ ಜಾಸ್ತಿ ಸೀ ಫುಡ್ಡು ಅಥವಾ ಈ ಕೆಂಪು ಮಾಂಸ, ಆರ್ಗನ್ ಮೀಟ್ ಇವನ್ನೆಲ್ಲ ಜಾಸ್ತಿ ತೆಗೆದುಕೊಳ್ತಾ ಇದ್ದೀರಾ. ಇವೆಲ್ಲದರಿಂದ ಈ ಹೈಪರ್ ಯೂರಿಸೀಮಿಯಾ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಆಗುವಂತಹ ಒಂದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂದರೆ ಗೌಟ್ ಅಂದರೆ ಏನು? ಈ ಯೂರಿಕ್ ಆ್ಯಸಿಡ್ ಏನಿರುತ್ತೆ ಇದು ಕ್ರಿಸ್ಟಲ್ ಆಗುತ್ತೆ. ಕ್ರಿಸ್ಟಲ್ ಹಾಕ್ಕೊಂಡು ನಮ್ಮ ಈ ಜಾಯಿಂಟ್ಸಲ್ಲಿ ಎಲ್ಲ ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಫಸ್ಟ್ ಮೋಸ್ಟ್ ಕಾಮನ್ಲಿ ಈ ಜಾಯಿಂಟ್ ಯಾವ್ದು ಇನ್ವಾಲ್ವ್ ಆಗುತ್ತೆ? ನಮ್ಮ ಹೆಬ್ಬೆರಳು. ಸೊ ಈ ಹೆಬ್ಬೆರಳು ಯಾವಾಗ ಈ ಅದರ ಜಾಯಿಂಟಲ್ಲಿ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗ್ತವೆ, ಅದು ಈ ಗೌಟ್ ಅಥವಾ ಈ ಗೌಟಿ ಅಟ್ಯಾಕ್ ಅನ್ನ ಅದು ಮಾಡ್ತಾ ಇರುತ್ತೆ. ಸೊ ಹೈಪರ್ ಯೂರಿಸೀಮಿಯಾ ಇದ್ದವರಿಗೆಲ್ಲ ಈ ಗೌಟ್ ಬರಲೇಬೇಕು ಅಂತ ಇಲ್ಲ. ಬಹಳಷ್ಟು ಜನರಿಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಿಗೆ ಇರುತ್ತೆ, ಬಟ್ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ, ಏನು ಕಾಂಪ್ಲಿಕೇಶನ್ಸ್ ಆಗದೆ ಇರಬಹುದು. ಜಸ್ಟ್ ಬಿಕಾಸ್ ನಿಮಗೆ ಹೈಪರ್ ಯೂರಿಸೀಮಿಯಾ ಇದೆ, ದಟ್ ಡಸಂಟ್ ಮೀನ್ ನಿಮಗೆ ಈ ಗೌಟ್ ಅಟ್ಯಾಕ್ ಬಂದೇ ಬರುತ್ತೆ ಅಥವಾ ಬೇರೆ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ. ಆ್ಯಂಡ್ ಜಸ್ಟ್ ಬಿಕಾಸ್ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇದೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದಿಲ್ಲ. ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇದೆ, ಅದರ ಜೊತೆ ನಿಮಗೆ ಸಿಂಪ್ಟಮ್ಸ್ ಇದೆ, ಆವಾಗ ಮಾತ್ರ ನಾವು ನಿಮಗೆ ಈ ಔಷಧಿ ಅಥವಾ ಟ್ರೀಟ್ಮೆಂಟನ್ನು ಆ್ಯಕ್ಟಿವ್ಲಿ ಕೊಡಬೇಕಾಗಿ ಬರುತ್ತೆ. ಸೊ ಫಸ್ಟ್ ಥಿಂಗ್, ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಮಾಡುವಂತಹ ಒಂದು ಡಿಸೀಸ್ ಅಂತ ಹೇಳಿದರೆ ಗೌಟಿ ಅರ್ಥ್ರೈಟಿಸ್. ಇದು ಒಂದು ಉರಿಯೂತ ಇರುವಂತಹ ಒಂದು ಜಾಯಿಂಟಿನ ಇನ್ಫ್ಲಮೇಷನ್. ಸೊ ಈ ಗೌಟಿ ಅರ್ಥ್ರೈಟಿಸಲ್ಲಿ ಕೆಲವೊಂದು ಜಾಯಿಂಟ್ಸ್ ಇನ್ವಾಲ್ವ್ ಆಗ್ತಾ ಇರ್ತವೆ. ನಾನು ಹೇಳಿದೆ ಮೋಸ್ಟ್ ಕಾಮನ್ ಜಾಯಿಂಟ್ ಅಂತ ಹೇಳಿದರೆ ನಿಮ್ಮ ಕಾಲಿನ ಹೆಬ್ಬೆರಳು. ಸೊ ಈ ಜಾಯಿಂಟನ್ನು ಬಿಟ್ಟು ಬೇರೆ ಅದರ್ ಜಾಯಿಂಟ್ ಸಹ ಇನ್ವಾಲ್ವ್ ಆಗ್ಬೋದು. ನಿಮ್ಮ ಈ ಫುಟ್ ಇನ್ವಾಲ್ವ್ ಆಗ್ಬೋದು, ಅಥವಾ ನಿಮ್ಮ ಆ್ಯಂಕಲ್ ಇನ್ವಾಲ್ವ್ ಆಗ್ಬೋದು. ಬಹಳ ಲೆಸ್ ಅಂತ ಹೇಳಿದರೆ, ಲೆಸ್ ಕಾಮನ್ಲಿ ಇನ್ವಾಲ್ವ್ ಜಾಯಿಂಟ್ ಅಂತ ಹೇಳಿದರೆ ನಿಮ್ಮ ಎಲ್ಬೋ ಜಾಯಿಂಟ್ ಅಥವಾ ನಿಮ್ಮ ರಿಸ್ಟ್ ಜಾಯಿಂಟ್ ಅಥವಾ ನಿಮ್ಮ ಫಿಂಗರ್ಸ್, ಇದು ಲೆಸ್ ಬಟ್ ಇನ್ವಾಲ್ವ್ ಆಗ್ಬೋದು ಈ ಗೌಟಿ ಅರ್ಥ್ರೈಟಿಸಲ್ಲಿ. ಆ್ಯಂಡ್ ಗೌಟ್ 4 ಸ್ಟೇಜಸ್ಸಲ್ಲಿ ಪಾಸ್ ಆಗುತ್ತೆ. ಒಂದು ಸಿಂಪ್ಟಮ್ಯಾಟಿಕ್ ಸ್ಟೇಜ್, ಏನು ಅವರಿಗೆ ಸಿಂಪ್ಟಮ್ಸ್ ಇರೋದೇ ಇಲ್ಲ ಫಸ್ಟ್ ಸ್ಟೇಜಲ್ಲಿ. ಸೆಕೆಂಡಲ್ಲಿ ಅಕ್ಯೂಟ್ ಅಟ್ಯಾಕ್ ಆಫ್ ಗೌಟ್, ಸಿವಿಯರ್ ಪೇನ್ ಬರುತ್ತೆ, ಪೇಷಂಟಿಗೆ ಬಹಳ ನೋವು ಬಂದ್ಬಿಡುತ್ತೆ. ಇಷ್ಟು ನೋವಾಗುತ್ತೆ, ಒಂದು ಬೆಡ್ಶೀಟ್ ಸಹ ಅವ್ರಿಗೆ ತಾಗಿದ್ರೆ ಆ ನೋವನ್ನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ನೋವು ಯೂಶುವಲಿ ಈ ಮಧ್ಯರಾತ್ರಿಯಲ್ಲಿ ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಈ ಪೇನನ್ನು ನಾವು ನೋಡ್ತಾ ಇರ್ತೇವೆ. ಅದು ಅಕ್ಯೂಟ್ ಗೌಟಿ ಅಟ್ಯಾಕ್, ಮುಟ್ಲಿಕ್ಕೆ ಆಗೋದಿಲ್ಲ ಆ ಹೆಬ್ಬೆರಳನ್ನು, ಅಷ್ಟು ನೋವು ಇರುತ್ತೆ ಪೇಷಂಟಿಗೆ. ಆ್ಯಂಡ್ ಥರ್ಡ್ ಸ್ಟೇಜ್ ಇಸ್ ಇಂಟರ್ಕ್ರಿಟಿಕಲ್ ಸ್ಟೇಜ್. ಈ ಸ್ಟೇಜಲ್ಲಿ ಏನಾಗುತ್ತೆ, ಈ 2 ಗೌಟಿ ಅಟ್ಯಾಕಿನ ಮಧ್ಯದಲ್ಲಿ ಇರುವಂಥ ಫೇಸ್, ಪೇಷಂಟಿಗೆ ಏನು ಸಿಂಪ್ಟಮ್ಸ್ ಇರಲಿಕ್ಕಿಲ್ಲ, ಬಟ್ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ನಡೀತಾನೆ ಇರುತ್ತೆ. ಆ್ಯಂಡ್ ಲಾಸ್ಟ್ ಸ್ಟೇಜ್ ಇಸ್ ಕ್ರಾನಿಕ್ ಗೌಟ್. ಯಾವಾಗ ಈ ಥರದ ಅಕ್ಯೂಟ್ ಅಟ್ಯಾಕ್ ಆಫ್ ಗೌಟ್ ಆಗ್ತಾ 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 ಅದೇನಾಗ್ಬಿಡುತ್ತೆ, ದೀರ್ಘಕಾಲದ ಉರಿಯೂತವಾಗಿಬಿಡುತ್ತೆ. ಆ್ಯಂಡ್ ಈ ಥರ ಗಂಟುಗಳು ನಮ್ಮ ಜಾಯಿಂಟ್ಸಲ್ಲಿ ಫಾರ್ಮ್ ಆಗಲಿಕ್ಕೆ ಶುರು ಆಗ್ತವೆ. ಅದರಿಂದ ಜಾಯಿಂಟ್ ಡಿಫಾರ್ಮಿಟಿ ಆಗ್ಬೋದು, ಜಾಯಿಂಟನ್ನು ಮೂವ್ ಮಾಡಲಿಕ್ಕೇ ಆಗದೆ ಇರ್ಬೋದು, ಅಲ್ಲಿರುವಂಥ ನರಗಳು ಕಂಪ್ರೆಸ್ ಆಗ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಸೊ ಗೌಟ್ ಇಸ್ ಅ ಫಸ್ಟ್ ಕಾಂಪ್ಲಿಕೇಶನ್. ಈಗ ಸೆಕೆಂಡ್ ಕಾಂಪ್ಲಿಕೇಶನ್, ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಏನಾಗ್ಬೋದು, ಅದು ನಿಮ್ಮ BP ಅನ್ನು ಸಹ ಹೆಚ್ಚು ಮಾಡ್ಬೋದು.
ಯಾಕಂದರೆ ಈ ಯೂರಿಕ್ ಆ್ಯಸಿಡ್ ಯಾವಾಗ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಅದೇನು ಮಾಡುತ್ತೆ, ಕಿಡ್ನಿಗೂ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಆಗುತ್ತೆ. ಸೊ ಕಿಡ್ನಿ ಡ್ಯಾಮೇಜ್ ಆದಾಗ ಕೆಲವೊಂದು ಹಾರ್ಮೋನ್ಸ್ ಕಿಡ್ನಿಯಲ್ಲಿ ಪ್ರೊಡ್ಯೂಸ್ ಆಗಲಿಕ್ಕೆ ಶುರು ಆಗ್ತವೆ, ರೆನಿನ್, ಎಂಜಿಯೋಟೆನ್ಸಿನ್ ಅಂತ. ಇವು ಏನು ಮಾಡ್ತವೆ, ನಮ್ಮ ರಕ್ತನಾಳಗಳನ್ನು ಸಂಕುಚಿತಗೊಳಿಸ್ತವೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ನಾವೇನು ಹೇಳ್ತಾ ಇರ್ತೇವೆ. ಇದರಿಂದ ನಮ್ಮ BP ಹೆಚ್ಚಾಗ್ಬೋದು. ಈ ಯೂರಿಕ್ ಆ್ಯಸಿಡ್ ಏನಿರುತ್ತೆ ಈ ರಕ್ತನಾಳದಲ್ಲಿ ಇರುವಂತಹ ಲೈನಿಂಗನ್ನು ಡ್ಯಾಮೇಜ್ ಮಾಡ್ತಿರ್ತವೆ. ಸೊ ಅದರಿಂದ ಅವು ತುಂಬ ಸಂಕುಚಿತಗೊಳ್ತವೆ ಆ್ಯಂಡ್ ಅದರಲ್ಲಿ ಫೈಬ್ರೋಸಿಸ್ ಆಗುತ್ತೆ ಆ್ಯಂಡ್ ಬ್ಲಡ್ಡಿನ ಪ್ರೆಷರ್ ಜಾಸ್ತಿ ಆಗ್ಬೋದು. ಸೊ BP ಸಹ ಜಾಸ್ತಿ ಆಗ್ಬೋದು ವೆನ್ ಹೈಪರ್ ಯೂರಿಸೀಮಿಯಾ ಇದ್ದಾಗ. ಥರ್ಡ್ ಕಾಂಪ್ಲಿಕೇಶನ್ ಏನಾಗ್ಬೋದು, ಇದು ನಿಮ್ಮ ಹಾರ್ಟಿನ ಮಸಲ್ಸ್, ಸ್ನಾಯುಗಳನ್ನು ಸಹ ಡ್ಯಾಮೇಜ್ ಮಾಡ್ಬೋದು. ಹೇಗೆ ಡ್ಯಾಮೇಜ್ ಮಾಡುತ್ತೆ, ನಾನು ಆಲ್ರೆಡಿ ಹೇಳಿದೆ, ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ BP ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಸೊ BP ಹೆಚ್ಚಾಗಿದೆ ಅಂದಾಗ ಏನಾಗುತ್ತೆ, ನಿಮ್ಮ ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಆ್ಯಂಡ್ ನಿಮ್ಮ ಹಾರ್ಟ್ ದೊಡ್ಡದಾಗ್ಬೋದು, ಕಾರ್ಡಿಯೋಮೆಗ್ಯಾಲಿ ಆಗ್ಬೋದು, ಅಲ್ಲಿರುವಂಥ ಸ್ನಾಯುಗಳ ಮೇಲೆ ಲೋಡ್ ಜಾಸ್ತಿ ಆಗತ್ತೆ, ಅಲ್ಲಿ ಫೈಬ್ರೋಸಿಸ್ ಆಗ್ಬೋದು, ಉರಿಯೂತವಾಗ್ಬೋದು. ಸೊ ಹಾರ್ಟ್ ಪ್ರಾಬ್ಲಮ್ಸ್ ಸಹ ಬರ್ಬೋದು ನಿಮ್ಮ ಯೂರಿಕ್ ಆ್ಯಸಿಡಿನ ಲೆವೆಲ್ ಹೆಚ್ಚಾಗ್ತಾ ಹೋದ ಹಾಗೆ. ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಇನ್ಸುಲಿನ್ ಇರುತ್ತೆ ನಮ್ಮ ಬಾಡಿಗೆ, ಆ ಇನ್ಸುಲಿನನ್ನು ನಮ್ಮ ಬಾಡಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಯಾವಾಗ ನಾವು ನೋಡ್ತೇವೆ, ಡಯಾಬಿಟಿಸಲ್ಲಿ. ಅಲ್ಲೂ ಸಹ ಈ ಟೈಪ್ 2 ಡಯಾಬಿಟಿಸಲ್ಲಿ ಇನ್ಸುಲಿನ್ ಇರುತ್ತೆ, ಬಟ್ ನಮ್ಮ ಬಾಡಿಗೆ ಆ ಇನ್ಸುಲಿನನ್ನು ಯೂಸ್ ಮಾಡ್ಕೊಳ್ಳೋಕ್ಕೇ ಆಗ್ತಾ ಇರೋದಿಲ್ಲ. ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗಲೂ ಸಹ ಅದು ಈ ಇನ್ಸುಲಿನ್ನಿಗೆ ರೆಸಿಸ್ಟೆನ್ಸನ್ನು ಮಾಡಲಿಕ್ಕೆ ಶುರುವಾಗುತ್ತೆ. ಪ್ಯಾನ್ಕ್ರಿಯಾಸಲ್ಲಿ ಅದು ಕೆಲವೊಂದು ಚೇಂಜಸ್ ಅನ್ನ ಮಾಡ್ಬೋದು. ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರುವಂತ ಸೆಲ್ಸ್, ಐಲೆಟ್ ಸೆಲ್ ಡಿಸ್ಫಂಕ್ಷನ್ ಅನ್ನ ಮಾಡ್ತಾ ಇರ್ಬೋದು. ಇನ್ಸುಲಿನ್ಗೆ ಯಾವಾಗ ನಾವು ರೆಸಿಸ್ಟೆಂಟ್ ಆಗ್ತೇವೆ ನಮ್ಮ ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಪೇಷಂಟಿಗೆ ನೀವು ನೋಡ್ಬೋದು ಕುತ್ತಿಗೆ ಸೈಡಲ್ಲಿ ಎಲ್ಲ ಈ ತರ ಕಪ್ಪು ಪ್ಯಾಚಸ್ ಬರ್ತಾ ಇರ್ತವೆ. ನಾವು ಅದನ್ನು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಏನು ಹೇಳ್ತಾ ಇರ್ತೇವೆ, ಈ ಪ್ರೀ ಡಯಾಬಿಟಿಕ್ಸ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೇವೆ. ಇವನ್ನೆಲ್ಲ ಸಹ ಈ ಇನ್ಕ್ರೀಸ್ ಯೂರಿಕ್ ಆ್ಯಸಿಡ್ ಮಾಡಬಹುದು. ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದ್ದ ಹಾಗೆ ನಿಮಗೆ ಫ್ಯಾಟಿ ಲಿವರ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ. ಇದನ್ನ ನಾವು ನಾನ್ ಆಲ್ಕೋಹಾಲಿಕ್, ಆಲ್ಕೋಹಾಲ್ ಕನ್ಸಂಪ್ಷನ್ ಇಲ್ಲೇ ಫ್ಯಾಟಿ ಲಿವರ್ ಆಗ್ತಾ ಇರುತ್ತೆ ಕೆಲವೊಬ್ಬರಲ್ಲಿ. ಅವರಿಗೆ ಅವರು ಆಲ್ಕೋಹಾಲ್ ಎಕ್ಸೆಟ್ರಾ ಏನು ಕನ್ಸ್ಯೂಮ್ ಮಾಡ್ತಾ ಇರೋದಿಲ್ಲ, ಬಟ್ ಸ್ಟಿಲ್ ಅವರಿಗೆ ಈ ಲಿವರಲ್ಲಿ ಫ್ಯಾಟ್ ತುಂಬಿಕೊಳ್ತಾ ಇರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಕಾರಣ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವುದು ಸಹ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಯಾವುದು ಈ ಯೂರಿಕ್ ಆ್ಯಸಿಡಿಂದ ಡ್ಯಾಮೇಜ್ ಆಗುತ್ತೆ, ಅದು ನಮ್ಮ ಕಿಡ್ನಿ. ಸೊ ಈ ಯೂರಿಕ್ ಆ್ಯಸಿಡ್ ಯಾವಾಗ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ಕಿಡ್ನಿಯಲ್ಲಿರುವ ರಕ್ತನಾಳಗಳನ್ನು ಅದು ಡ್ಯಾಮೇಜ್ ಮಾಡ್ಬೋದು. ಕಿಡ್ನಿಯಲ್ಲಿನ ರಕ್ತನಾಳಗಳು ಡ್ಯಾಮೇಜ್ ಆದಾಗ ಕಿಡ್ನಿಗೆ ಬ್ಲಡ್ ಸಪ್ಲೈಯೇ ಸರಿಯಾಗದೆ ಇರ್ಬೋದು ಆ್ಯಂಡ್ ಫೈಬ್ರೋಸಿಸ್ ಆಗ್ತಾ ಇರ್ಬೋದು, ಕಿಡ್ನಿ ಫೇಲಿಯರ್ ಆಗ್ಬೋದು. ಈ ಕ್ರಿಸ್ಟಲ್ಸ್ ಯಾವಾಗ ಅಲ್ಲಿ ಡೆವಲಪ್ ಆಗ್ತವೆ ಅದು ಕಲ್ಲು ಥರ ಆಗಿಬಿಡುತ್ತೆ, ಯೂರಿಕ್ ಆಸಿಡ್ ಸ್ಟೋನ್ಸ್. ಸೊ ಕಿಡ್ನಿ ಸ್ಟೋನ್ಸ್ ಅನ್ನ ಅದು ಫಾರ್ಮ್ ಮಾಡಬಹುದು. ಕಿಡ್ನಿನೇ ಈ ಯೂರಿಕ್ ಆಸಿಡ್ ಅನ್ನ ತೆಗೆಯುವಂತಹ ಒಂದು ಇಂಪಾರ್ಟೆಂಟ್ ಆರ್ಗನ್. 75% ಈ ವೇಸ್ಟ್ ಅನ್ನ ನಮ್ಮ ಕಿಡ್ನಿನೇ ತೆಗೆದು ಹಾಕ್ತಾ ಇರುತ್ತೆ. ಸೊ ಈ ತರ ಕಿಡ್ನಿಗೆ ಡ್ಯಾಮೇಜ್ ಆದಾಗ ಕಿಡ್ನಿ ಯೂರಿಕ್ ಆಸಿಡ್ ಅನ್ನ ತೆಗಿಲಿಕ್ಕೆ ಆಗ್ತಾನೆ ಇರೋದಿಲ್ಲ ಅಂಡ್ ಯೂರಿಕ್ ಆಸಿಡ್ ಇಲ್ಲ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಮತ್ತೆ ಅದು ಈ ಕಿಡ್ನೀಸ್ ಅನ್ನ ಡ್ಯಾಮೇಜ್ ಮಾಡಬಹುದು. ಸೊ ಯೂರೇಟ್ ನೆಫ್ರೋಪತಿ ಅಂತ ನಾವು ಹೇಳ್ತಾ ಇರ್ತೇವೆ. ಈ ಯೂರೇಟ್ ಸ್ಟೋನ್ಸ್ ಆಗ್ತವೆ, ಕ್ರಿಸ್ಟಲ್ಸ್ ಆಗ್ತವೆ, ಅಲ್ಲಿರುವಂಥ ಟ್ಯೂಬ್ಯೂಲ್ಸ್ ಅನ್ನೆಲ್ಲ ಅವು ಬ್ಲಾಕ್ ಮಾಡಿಬಿಡ್ಬೋದು. ಸೊ ಪೇಷಂಟಿಗೆ ಹೈ ಯೂರಿಕ್ ಆಸಿಡ್ ಲೆವೆಲ್ ಇರುತ್ತೆ, ಪೇಷಂಟಿಗೆ ಯೂರಿಕ್ ಆಸಿಡ್ ಸ್ಟೋನ್ ಫಾರ್ಮ್ ಆಗಲಿಕ್ಕೆ ಶುರು ಆಗುತ್ತೆ, ಪೇಷಂಟಿಗೆ ಈ ಸೊಂಟ ನೋವು ಬರೋದು, ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿಯೋದು, ಈ ಯೂರಿನಲ್ಲಿ ರಕ್ತ ಹೋಗ್ತಾ ಇರೋದು, ವಾಮಿಟಿಂಗ್ ಆಗೋದು, ಫೀವರ್ ಬರೋದು, ಚಿಲ್ಸ್ ಬರೋದು, ಇವೆಲ್ಲ ಅವನಿಗೆ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಯಾವಾಗ ನಾವು ಈ ಥರ ಅನಾಲಿಸಿಸ್ ಮಾಡಿ ನೋಡಿದಾಗ ಕೆಲವೊಮ್ಮೆ ಪೇಷಂಟ್ಸಿಗೆ ಯೂರಿಕ್ ಆಸಿಡ್ ಲೆವೆಲ್ಲು ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಟೋನ್ ಸಹ ಯೂರೇಟ್ ಸ್ಟೋನ್ಸ್ ನಾವು ನೋಡ್ತಾ ಇರ್ತೇವೆ. ಈ ಯೂರಿಕ್ ಆಸಿಡ್ ಹೆಚ್ಚಾದಾಗ ಇದು ನಮ್ಮ ಬ್ರೇನ್ ಅನ್ನ ಸಹ ಡ್ಯಾಮೇಜ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಈ ಯೂರಿಕ್ ಆಸಿಡ್ ಹೆಚ್ಚಾಗ್ತಾ ಹೋದ ಹಾಗೆ ಬ್ರೇನ್ ಅಲ್ಲಿ ಇರುವಂತ ರಕ್ತನಾಳದಲ್ಲಿಯೂ ಸಹ ಇದು ಚೇಂಜಸ್ ಅನ್ನ ಮಾಡಬಹುದು. ಸೊ ಇದರಿಂದ ಅಲ್ಲಿ ರಕ್ತ ಸಪ್ಲೈ ಸರಿಯಾಗದೆ ಇರಬಹುದು, ಅಲ್ಲಿ ಇಶ್ಕೀಮಿಯಾ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಕೆಲವೊಬ್ಬರಿಗೆ ಪ್ಯಾರಾಲಿಸಿಸ್ ಸಹ ಆಗ್ತಾ ಇರುತ್ತೆ. ಕಾಗ್ನಿಟಿವ್ ಇಂಪೇರ್ಮೆಂಟ್, ಥಿಂಕಿಂಗ್ ಕೆಪಾಸಿಟಿ ಆಗಲಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಗಲಿ, ಇದನ್ನ ಸಹ ಇದು ಚೇಂಜ್ ಮಾಡುವಂತ ತಾಕತ್ತನ್ನ ಹೊಂದಿರುತ್ತೆ. ಈ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ಈ ಫ್ಯಾಟ್ ಸೆಲ್ ಡೆಪಾಸಿಷನ್, ಈ ಕೊಬ್ಬಿನಾಂಶ ತುಂಬಿದ ಸೆಲ್ಸ್ ಏನಿರ್ತವೆ ಅವುಗಳ ಡೆಪಾಸಿಷನ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಬಹುದು ಆ್ಯಂಡ್ ಬೊಜ್ಜು ಅಥವಾ ಒಬೇಸಿಟಿ ಸಹ
ಬರ್ಬೋದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಬರ್ಬೋದು ಯೂರಿಕ್ ಆಸಿಡ್ ಹೆಚ್ಚಾದಾಗ. ಬಹಳಷ್ಟು ಸಲ ಯೂರಿಕ್ ಆಸಿಡ್ ಹೆಚ್ಚಾಗಿದೆ ಅಂದಾಗ ನನಗೆ ಬರೀ ಗೌಟ್ ಜಾಯಿಂಟ್ ಪ್ರಾಬ್ಲಮ್ ಅಷ್ಟೇ ಬರುತ್ತೆ ಅಂತ ಪೇಷಂಟ್ಸ್ ತಿಳ್ಕೊಂಡಿರ್ತಾರೆ. ಬಟ್ ನೋ, ಯೂರಿಕ್ ಆಸಿಡ್ ಇಸ್ ಅಸೋಸಿಯೇಟೆಡ್ ವಿತ್ ಇವೆಲ್ಲ ಡಿಸೀಸಸ್ ಅಲ್ಲಿ ಇದು ಅಸೋಸಿಯೇಟೆಡ್ ಆಗಿರುತ್ತೆ. ಅದು ಜಸ್ಟ್ ಗೌಟ್ ಜಾಯಿಂಟ್ ಪ್ರಾಬ್ಲಮ್, ಜಾಯಿಂಟಿನ ಉರಿಯೂತ ಮಾತ್ರವಲ್ಲ, ಬ್ರೇನ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ತಾ ಇರುತ್ತೆ, ನಮ್ಮ ಕಿಡ್ನಿಯಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ತಾ ಇರುತ್ತೆ, ಹಾರ್ಟ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡ್ತಾ ಇರುತ್ತೆ, BP ಅನ್ನ ಹೆಚ್ಚು ಮಾಡಬಹುದು, ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಮಾಡಬಹುದು, ಒಬೇಸಿಟಿ ಬೊಜ್ಜನ್ನ ಜಾಸ್ತಿ ಮಾಡಬಹುದು. ಸೊ ಹೈಪರ್ ಯೂರಿಸೀಮಿಯಾ ಏನಿರುತ್ತೆ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಸುಮಾರಷ್ಟು ರೋಗಗಳಿಗೆ. ಯಾಕಂದ್ರೆ ನೀವು ನೋಡ್ಬೋದು ಈ ಹೈಪರ್ ಯೂರಿಸೀಮಿಯಾ ಯಾರಲ್ಲಿ ಹೆಚ್ಚಿಗೆ ಇರುತ್ತೆ, ಇವರ ಲೈಫ್ ಸ್ಟೈಲ್ ಈ ತರ ಇದ್ದಾಗ ಅವರಿಗೆ ಬೊಜ್ಜು ಜಾಸ್ತಿ, ಹೈ ಫ್ಯಾಟಿ ಫುಡ್ ಅನ್ನ ತಿಂತಾ ಇದ್ದಾರೆ, ಬಹಳ ಬಿಯರ್ ಕುಡಿತಾ ಇದ್ದಾರೆ, ಮದ್ಯಪಾನ ಜಾಸ್ತಿ ಮಾಡ್ತಾ ಇದ್ದಾರೆ, ಈ ಫ್ಯಾಟಿ ಫುಡ್ ಅನ್ನ ಲೈಕ್ ಸೀ ಫುಡ್ ಆಗಲಿ, ಮೀಟ್ ಆಗಲಿ, ಕೆಂಪು ಮಾಂಸ ಇಂಥ ತಿಂತಾ ಇದ್ದಾರೆ. ಸೊ ಇವೆಲ್ಲ ತಿನ್ನೋದ್ರಿಂದ ಬರೀ ಯೂರಿಕ್ ಆಸಿಡ್ ಅಷ್ಟೇ ಅಲ್ಲ, ಬೇರೆ ಅದರ್ ರೋಗಗಳು ಸಹ ಲೈಕ್ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬೊಜ್ಜು ಇರ್ಬೋದು, ಇವು ಬರುತ್ತೆ. ಅಂಡ್ ಇವುಗಳಿಂದ ಸುಮಾರಷ್ಟು ಅದರ್ ರೋಗಗಳು ಸಹ ಬರ್ತಾ ಇರ್ತವೆ. ಸೊ ಇವೆರಡೂ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತವೆ. ಅದೇ ರೀತಿ ಈ ಯೂರಿಕ್ ಆಸಿಡ್ ಹೆಚ್ಚಾದಾಗ್ಲೂ ಸಹ ಬಿಕಾಸ್ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಎರಡೂ ಕಂಡೀಷನ್ಸ್ ಅಲ್ಲಿ ಇನ್ವಾಲ್ವ್ ಇರೋದ್ರಿಂದ ನಿಮಗೆ ಈ ಬೇರೆ ಅದರ್ ರೋಗಗಳು ಸಹ ಬರ್ಬೋದು ಇನ್ ಕೇಸ್ ಇಫ್ ಯೂರಿಕ್ ಆಸಿಡ್ ಈಸ್ ಹೈ. ಸೊ ಇವು ಕೆಲವೊಂದು ಚೇಂಜಸ್ ಯಾವುದು ನಾವು ಬಾಡಿಯಲ್ಲಿ ನೋಡ್ಬೋದು ಈ ಯೂರಿಕ್ ಆಸಿಡ್ ಹೆಚ್ಚಾಗ್ತಾ ಇದ್ದ ಹಾಗೆ. ಬಟ್ ನಾನು ಹೇಳಿದ ಹಾಗೆ ಜಸ್ಟ್ ಬಿಕಾಸ್ ನಿಮಗೆ ಯೂರಿಕ್ ಆಸಿಡ್ ಸ್ವಲ್ಪ ಹೆಚ್ಚಿಗೆ ಇದೆ ನಾರ್ಮಲ್ ಲೆವೆಲ್ಗಿಂತ ದಟ್ ಡಸಂಟ್ ಮೀನ್ ದಟ್ ನಿಮಗೆ ಈ ಥರದ ಪ್ರಾಬ್ಲಮ್ ಇದೆ. ಯೂರಿಕ್ ಆಸಿಡ್ ಸತತವಾಗಿ ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ದಿನಗಳಿಂದ ಈ ಥರದ ಇನ್ಕ್ರೀಸ್ ಇದೆ, ಅಸೋಸಿಯೇಟೆಡ್ ನಿಮ್ಗೆ ಸಿಂಪ್ಟಮ್ಸ್ ಏನಿದೆ, ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಇವೆಲ್ಲದರ ಮೇಲೆ ಈ ಡ್ಯಾಮೇಜ್ ಆಗೋದು ಚೇಂಜಸ್ ಆಗೋದನ್ನು ನಾವು ನೋಡ್ತಾ ಇರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.